ಕರ್ನಾಟಕ ಬಂದ್ ಬಗ್ಗೆ ವಾಟಾಳ್ ನಾಗರಾಜ್ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸಭೆ ಕರೆದ ವಾಟಾಳ್ ನಾಗರಾಜ್ ಮಾರ್ಚ್ 22ಕ್ಕೆ ನಡೆಯುವ ಕರ್ನಾಟಕ ಬಂದ್ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಈ ಒಂದು ಸಭೆಗೆ ಕರೆದಿದ್ದಾರೆ. ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಖಂಡಿಸಿ ಬಂದ್ ನಡೆಸೋದಾಗಿ ಈ ಹಿಂದೆನೇ ಹೇಳಿಕೆಯನ್ನ ಕೊಟ್ಟಿದ್ರು. ಹೀಗಾಗಿ ಬಂದ್ ಹೇಗೆ ಆಚರಿಸಬೇಕು ಅನ್ನೋದರ ಕುರಿತು ಮಾತುಕತೆಯನ್ನ ನಡೆಸೋದಕ್ಕೆ ಈ ಒಂದು ಸಭೆ ಕರೆಯಲಾಗಿದೆ. ಬಂದ್ ವಿರೋಧಿಸಿದ್ದ ಸಂಘಟನೆಗಳ ಮನವೊಲಿಸುವ ಯತ್ನವನ್ನ ಕೂಡ ಇಲ್ಲಿ ವಾಟಾಳ್ ನಾಗರಾಜ್ ಮಾಡ್ತಾ ಇದ್ದಾರೆ. ಹಾಗೆ ಕರ್ನಾಟಕ ಬಂದ್ ರೂಪುರೇಷೆ ಬಗ್ಗೆ ಸಭೆಯಲ್ಲಿ ತೀರ್ಮಾನಗಳಾಗಲಿದೆ. ನೂರಾರು ಕನ್ನಡ ಪರ ಸಂಘಟನೆಗಳೊಂದಿಗೆ ಒಪ್ಪಿಗೆ ಕೂಡ ಸಿಕ್ಕಿದ್ದು, ಈಗ ಬಂದ್ ವಿರೋಧಿಸಿದ್ದ ಸಂಘಟನೆಗಳ ಮನವೊಲಿಸುವ ಯತ್ನ ಕೂಡ ನಡೀತಾ ಇದೆ. ಇದೇ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಬಗ್ಗೆ ಯಾವ ರೀತಿ ಬಂದ್ ಆಚರಿಸಬೇಕು ಅನ್ನೋದರ ಕುರಿತಾಗಿ ಮಾತುಕತೆಯನ್ನ ನಡೆಸೋದಕ್ಕೆ ಈ ಒಂದು ಸಭೆಗೆ ಕರೆದಿದ್ದಾರೆ. ಪದೇ ಪದೇ ರಾಜ್ಯದ ಜನರ ಮೇಲೆ MES ಪುಂಡರಿಂದ ಹಲ್ಲೆಯಾಗ್ತಾ ಇದೆ. ಇನ್ನು ಬಂದ್ ಹೋಗುವ ಸರ್ಕಾರಗಳು ಮಾತ್ರ ಜಾಣ ಕುರುಡುತನ ತೋರ್ತಿವೆ. ಹೀಗಾಗಿ ಬೆಳಗಾವಿಯಲ್ಲಿ ಆಗ್ತಿರೋ ಅನ್ಯಾಯಕ್ಕೆ ಕೊನೆ ಆಗಬೇಕು. ಶಿವಸೇನೆ MES ಪುಂಡರ ಕಡಿವಾಣ ಆಗುವಂತೆ ಕ್ರಮಕ್ಕೆ ಒತ್ತಾಯಿಸಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಈಗ ಬಂದ್ಗೆ ಕರೆಯನ್ನ ಕೊಟ್ಟಿದ್ದು, ಈ ಒಂದು ಬಂದ್ಗೆ ಎಲ್ಲರ ಬೆಂಬಲ ಕೂಡ ಸಿಗಬೇಕು ಅಂತ ಹೇಳಿ ಖಾಸಗಿ ಹೋಟೆಲ್ನಲ್ಲಿ ಸಭೆಗೆ ಕರೆದಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.